ಸಲಾರ್ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ತಲೆಯಲ್ಲಿ ಉಳಿಯೋದು ಎರಡೇ ವಿಷಯ. ಒಂದು ಶೌರ್ಯಾಂಗ ಮತ್ತೆ ಮನ್ನರ್ ಫ್ಯಾಮಿಲಿ ಮಧ್ಯೆ ಆ ಸೆಕೆಂಡಲ್ಲಿ ಅಂದರೆ ಪಾರ್ಟ್ 2ನಲ್ಲಿ ಯಾವ ಮಟ್ಟಿಗೆ ಒಂದು ಟಕಾಫರ್ ಇರುತ್ತೆ ಅಂತ ಅದರಲ್ಲೂ ಕೂಡ ಆರಂಭದಲ್ಲಿ ಹೇಳ್ತಾ ಇದ್ರು. ನಮ್ಮ ಒಂದು ಸಲಾರ್ ಸಿನಿಮಾದಲ್ಲಿ ಕನ್ನಡಿಗರ ಅಬ್ಬರ ಜೋರಾಗಿರುತ್ತೆ ಅಂತ. ಅದರಲ್ಲೂ ಮುಖ್ಯವಾಗಿ ಒಂದಷ್ಟು ಪಾತ್ರಗಳನ್ನು ಬರೋದಾದರೆ ಪ್ರಮೋದ್ ಅವ್ರು ಮಾಡಿದಂಥ ಬಾಚಿ ಮನ್ನರ್ ಪಾತ್ರದ ಬಗ್ಗೆ ಎಲ್ಲ ಎದುರು ನೋಡ್ತಾ ಇದ್ರು. ಸೊ ಈಗ ಆಲ್ರೆಡಿ ಒಂದು ಸಿನಿಮಾದ ಒಂದು ಕಂಟೆಂಟ್ ನೋಡಿ ಈಗ ಏನು ಜನ ಮಾತಾಡ್ತಾರೆ ಅದರ ಜೊತೆಗೆ ಪ್ರಶಾಂತ್ ನೀಲ್ ಅವರು ಹೇಳಿದ್ರು ಈ ಜಸ್ಟ್ ಟೀಸರ್ ಅಷ್ಟೇ, ಅಸಲಿ ಸಿನಿಮಾ ಪಾರ್ಟ್ 2ನಲ್ಲಿ ಇರುತ್ತೆ ಅಂತ. ಸೊ ಸದ್ಯಕ್ಕೆ ನಮ್ಮ ಜೊತೆ ಈಗ ಬಾಚಿ ಮನ್ನರ್ ಇದ್ದಾರೆ. ಸೊ ಈ ಒಂದು ಸಂಭ್ರಮದ ಬಗ್ಗೆ, ಸಲಾರ್ ಗೆದ್ದಂಥ ಸಂಭ್ರಮ ಮತ್ತು ಹೊಸ ಸಿನಿಮಾದ ಒಂದಷ್ಟು ಬಗ್ಗೆ ಮಾತಾಡ್ತೋಣ. ಸರ್ ನಮಸ್ತೆ. ಆರಂಭದಿಂದ ಸಾಕಷ್ಟು ಬಾರಿ ಕೇಳ್ತಾ ಇದ್ವಿ ಸಲಾರ್ ಬಗ್ಗೆ ಒಂದಷ್ಟು ಮಾತಾಡಿ ಅಂತ, ಬಟ್ ನೀವೆಲ್ಲೂ ಕೂಡ ತಿಡುಕ್ ಪಿಟಿಕ್ ಅಂತ ಏನೂ ಹೇಳ್ತಿರಲಿಲ್ಲ. ಯಾಕಂದರೆ ಆ ಒಂದು ಅದ್ಭುತವನ್ನು ಎದುರು ನೋಡಬೇಕು ಬೆಳೀತಿರಲಿ ಅಂತ. ಸೊ ಆ ದಿನ ಆಗಿದೆ, ಎಲ್ಲ ಮೆಚ್ಕೊಂಡಿದ್ದಾರೆ ಸಲಾರ್. ಈ ಸಕ್ಸಸ್ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಡೆಫಿನೆಟ್ಲಿ ಅಲ್ಲ ಸರ್, ಇಷ್ಟು ದೊಡ್ಡ ಈಗ ನಾವು ಎಲ್ಲಿಂದನೋ ಬಂದು ಏನೋ ಒದ್ದಾಡಿಕೊಂಡು ಯಾವುದೋ ಎಲ್ಲೋ ಒಂದು ಕಡೆ ನಾಟಕಗಳು ಮಾಡಿ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ, ಮತ್ತೆ ವಾಪಸ್ ಪಾತ್ರಗಳನ್ನ ಮಾಡಿ, ಆ ಪಾತ್ರ ಗೆದ್ದು ಆ ಪಾತ್ರದಿಂದ ಇನ್ನೊಂದು ಸಿನಿಮಾದಲ್ಲಿ ದೊಡ್ಡ ಸಿನಿಮಾದಲ್ಲಿ ಪಾತ್ರ ಕೊಡೋದು ಸಿಗೋದು ಖುಷಿ ಆಗುತ್ತೆ. ಆದರೆ ಇಷ್ಟು ಜರ್ನಿಗಳನ್ನ ಮಾಡ್ಕೊಂಡು ನೋಡಿಕೊಂಡು ಆ ಥರದ ಸಿನಿಮಾ ಮಾಡಿದಾಗ ಆ ಪಾತ್ರ ಗೆದ್ದಾಗ ಅದನ್ನು ಆ ಭಾಷೆ ಅಲ್ಲಿಯ ಒಂದು ಜನಗಳು ನಮ್ಮವರು ಎಲ್ಲರೂ ಖುಷಿಪಟ್ಟಾಗ ಇದಕ್ಕೆ ಅಲ್ವಾ ಓದಾಡ್ತಿದ್ದು ನಾವು ಅಂತ ಅನಿಸುತ್ತೆ. ಬಟ್ ಇನ್ನು ತುಂಬ ಕೆಲಸಗಳು ಮಾಡೋದಿದೆ, ಅದು ಬರ್ತಾನೂ ಇದೆ ಕೂಡ. ಸೊ ಎಲ್ಲವೂ ದೊಡ್ಡದಾಗತ್ತೆ ಸರ್ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಡೆಫಿನೆಟ್ಲಿ ಪ್ರಶಾಂತ್ ನೀಲ್ ಸರು ನನಗೆ ಸಲಾರಲ್ಲಿ ನೀವು ಮಾಡಲೇಬೇಕು ಪಾತ್ರ ಅಂದಾಗ ನಂಗೆ ಖುಷಿ ಆಗೋಯ್ತು. ಬಿಕಾಸ್ ಯಾರೋ ಒಬ್ರು ನಮ್ಮನ್ನು ಕೆಲಸ ನೋಡಿ ಗುರ್ತಿಡ್ದು ಇವರೇ ಬೇಕು ಅಂತ ಅನ್ನೋದಿದೆಯಲ್ಲ ಸರ್, ಒಬ್ಬ ಕಲಾವಿದಂಗಾಗಲಿ ಒಬ್ಬ ಕೆಲಸಗಾರನಿಗಾಗಲಿ ತುಂಬ ಖುಷಿ ಕೊಡೋ ವಿಚಾರ ಅದು. ಸೊ ಅದು ನನಗಾದಾಗ, ಅದು ಪ್ರಶಾಂತ್ ನೀಲ್ ಸರ್ ತರದೋರಾದ ಇಂದ ಬಂದಾಗ ಕರೆಕ್ಟ್ ನಾನು ಕರೆಕ್ಟ್ ಪಾತಲ್ಲಿದ್ದೀನಿ, ಕರೆಕ್ಟ್ ದಾರಿಲಿದ್ದೀನಿ ನಾನು ಅಂತ ಅನ್ಸುತ್ತೆ. ಸಲಾರು ಆ ಒಂದು ದೊಡ್ಡ ಕ್ಯಾನ್ವಾಸ್ ಮಧ್ಯೆ, ಅಷ್ಟು ದೊಡ್ಡ ಸೆಟ್ಗಳ ಮಧ್ಯೆ ನಮ್ಮನ್ನು ನಿಲ್ಲಿಸಿ, ಆಮೇಲೆ ನಮ್ಮ ಬಗ್ಗೆ ನಂಬಿಕೆ ಇತ್ತಲ್ಲ ಪ್ರಶಾಂತ್ ಸರ್ಗೆ, ಅದು ಜಾಸ್ತಿ ನಮಗೆ ಒಂದು ಭಯನೂ ಕೊಡುತ್ತೆ, ಕಾನ್ಫಿಡೆನ್ಸು ಕೊಡುತ್ತೆ. ಅವ್ರು ನಮ್ಮನ್ನು ನಂಬಿದಾರಲ್ಲ ಗುರು ಮಾಡ್ತೀವಿ ಅಂತ. ಸೊ ಅವ್ರು ನಮ್ಮನ್ನ ಕೈಲಿ ಮಾಡಿಸ್ತೀನಿ ಅಂತ ನಂಬಿ ಆ ಪಾತ್ರ ಕೊಟ್ಟು, ಆ ಪಾತ್ರ ನನ್ನ ಡೈಲಾಗ್ಸ್ ಜಾಸ್ತಿ ಇದೆ ನಂದು ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಜನ ಇಷ್ಟಪಡ್ತಿದ್ದಾರೆ. ನಿಮ್ಮ ತೆಲುಗು ಚೆನ್ನಾಗಿದೆ ಅಂತಿದ್ದಾರೆ. ಓ ಪರವಾಗಿಲ್ವೇ ಅಂದರೆ ಎಲ್ಲ ಕಲ್ತು ಮಾಡಿರೋದು ನಾನು. ಖುಷಿ ಆಗುತ್ತೆ ಸರ್. ಕೆಲಸ ಮಾಡಿದ್ರೆ ಮಿಕ್ಕಿದೆಲ್ಲ ಭಗವಂತ ಮಾಡ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತ. ಪ್ರಮೋದ್ ಅವರು ಕಲಾವಿದನಾಗಿ ಒಂದು ರೀತಿ ನೀರಿನ ಥರ, ಯಾವುದೇ ಪಾತ್ರ ಹಾಕಿದ್ರೆ ಎಲ್ಲಿಗೆ ಹಾಕಿದ್ರೆ ಅದಕ್ಕೆ ಒಕ್ಕೋಗ್ಬಿಡ್ತಾರೆ. ಸೊ ಈ ಥರದೊಂದು ಸಿನಿಮಾಗೆ, ಅದರಲ್ಲೂ ಕೂಡ ಪೃಥ್ವಿರಾಜ್ ಅವರು ತಮ್ಮ ಅಂತ ಬಂದಾಗ ಇಡೀ ಸಿನಿಮಾದ ಒಂದು ವೇಟೇಜನ್ನು ಜಾಸ್ತಿ ಮಾಡುತ್ತೆ, ಪಾತ್ರದ ವೇಟೇಜ್ ಜಾಸ್ತಿ ಮಾಡುತ್ತೆ. ನೀವು ಆ ಪಾತ್ರದ ನಿಮಗೋಸ್ಕರ ಬರೆದಿದ್ದಾರೆ ಅಂತಂದಾಗ ನಿಮ್ಮ ಫಸ್ಟ್ ಥಾಟ್ ಏನು ಬಂದಿತ್ತು? ಅಂದರೆ ಅವ್ರು ಆ್ಯಕ್ಚುಲಿ ಹೇಳಿದ್ದು ನನಗೋಸ್ಕರ ಅಂತ ಬರೆದಿಲ್ಲ, ಪಾತ್ರ ಇತ್ತು. ನಾನು ನೀನು ಮಾಡಬೇಕು ಅಂತ ಹೇಳಿದ್ಮೇಲೆ ನಾನು ಒಪ್ಕೊಂಡ್ಮೇಲೆ ಅದನ್ನು ಜಾಸ್ತಿ ಬರೆದ್ರಂತೆ. ಅದು ನನಗೆ ಮಜಾ ಕೊಡ್ತು. ಸೊ ನನ್ನ ಬಗ್ಗೆ ಅವ್ರಿಗೆ ಅಷ್ಟು ನಂಬಿಕೆ ಇದೆ, ಅಷ್ಟು ಪ್ರೀತಿ ಇದೆ ನನಗೆ ಪ್ರಮೋದ್ನ ಮಾಡಿಸ್ಬೇಕು ಅಂತ. ಅದು ನನಗೆ ಖುಷಿ ಕೊಡ್ತು. ಅಂದರೆ ಪಾತ್ರವಾಗಿ ಅದು ಎಷ್ಟಿತ್ತೋ ಗೊತ್ತಿಲ್ಲ, ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಅವರು ಅಷ್ಟನ್ನು ಅದು ಎಕ್ಸ್ಟ್ರಾ ಬರ್ಕೊಂಡ್ರು ಅಂದಿದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತು. ಪ್ರಶಾಂತ್ ನೀಲ್ ಅಂತ ಕ್ರಿಯೇಟರ್ ಮುಂದ್ಗಡೆ ಹೋಗಿ ನಿಂತ್ಕೊಂಡಾಗ ಅವ್ರೊಂದು ಪಾತ್ರವನ್ನೇ ಬೇರೆ ರೀತಿ, ನಾವೆಲ್ಲೋ ಒಂದು ಆ್ಯಂಗಲ್ ನೋಡಿರ್ತೀವಿ, ಅದನ್ನು ಬೇರೆ ರೀತಿದೆ, ಬೇರೆ ಸ್ವರೂಪದಲ್ಲೇ ತಗೊಂಡೋಗ್ಬಿಡ್ತಾರೆ. ಬಾಚಿ ಮನ್ನರ್ ಪಾತ್ರ ನೀವು ಎದುರುಗಡೆ ಹೋಗಿ ನಿಂತಾಗ ನಿಮ್ಮ ಲುಕ್ ಈಗ ಇರಬೇಕು ಅಂತ ಡಿಸೈಡ್ ಮಾಡಿದ್ದು ಹೇಗಿತ್ತು ಆ ಒಂದು ಕ್ಷಣ? ಅದು ಆ್ಯಕ್ಚುಲಿ ಶೂಟಿಂಗ್ಗೆ 2 months ಬಿಫೋರ್ ನನಗೆ ಕಾಲ್ ಮಾಡಿ ಹೈದ್ರಾಬಾದಿಗೆ ಕರೆಸ್ಕೊಂಡು ಫಸ್ಟ್ ಟೈಮ್ ಮೇಕಪ್ ಮಾಡಿ, ಅದೆಲ್ಲ ಕಾಸ್ಟ್ಯೂಮ್ಸ್ ಅದೆಲ್ಲ ಹಾಕಿ, ಆ ಕತ್ತಿಗೆ, ಕಣ್ಣಿಗೆ, ಅದು ಐಬ್ರೋಗೆ ಎಲ್ಲ ಹಾಕಿ ರೆಡಿ ಮಾಡಿಸಿ ಪ್ರಶಾಂತ್ ಸರ್ ಆಚೆ ವೆಯ್ಟ್ ಮಾಡ್ತಿದ್ರು. ನಾನು ರೆಡಿ ಮಾಡಿ ಹಿಂಗೆ ಆಚೆ ಹಿಂಗೆ ಬಂದೆ. ಓ ವಾವ್, ನಾನು ಹೆಂಗೆ ಅಂದ್ಕೊಂಡು ಹಂಗೆ ಕಾಣಿಸ್ತಿದ್ದೀರಾ ನೀವು ಅಂದರು. ಅದು ನನಗೆ ಇನ್ನೂ ಮಜಾ ಕೊಡ್ತು. ಬಿಕಾಸ್ ನನಗೇನೆ ಅದನ್ನೆಲ್ಲ ಹಾಕ್ಕೊಂಡು, ಆ ಕಚ್ಚೆ ಅದೆಲ್ಲ ಹಾಕೊಂಡು ಹಿಂಗೆ ಬಂದರೆ ನನಗೆ ಫೀಲ್ ಆಗ್ತಿತ್ತು, ಓ ಇದೇನೋ ಬೇರೆ ಥರ ಇದೆಯಲ್ಲ ಅಂತ. ಅವ್ರು ಅದನ್ನು ಹೇಳ್ಬಿಟ್ರು, ಸಾಕಾದಾಗ ಕಾಣುತ್ತೆ, ನಾನು ಹೆಂಗೆ ಅಂದ್ಕೊಂಡು ಹಂಗೆ ಕಾಣಿಸ್ತಿದ್ದೀರಾ ಅಂತ. ಅದು ನನಗೆ ಒಳ್ಳೆ ಬೂಸ್ಟ್ ಕೊಡ್ತು. ಅದನ್ನೆಲ್ಲ ಮಾಡಿ ಒಂದು ಮ್ಯಾನರಿಸಮ್ಸ್ ಎಲ್ಲ ಒಂದೆರಡು ಹೇಳಿ ಫೋಟೋಸ್ ಎಲ್ಲ ತೊಗೊಂಡ್ರು. ಅದಾದಮೇಲೆ ಕರ್ಕೊಂಡೋಗಿ ಮಾತಾಡಿದ್ರು, ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸಖತ್ ಜೋರ ಇದೆಲ್ಲ ಕ್ಯಾರೆಕ್ಟರ್ದು ಅಂತ ಅನ್ನಿಸ್ತು ನಂಗೆ ಅವಾಗ. ಇಲ್ಲ ನೀವು ಮಾಡ್ತೀರಾ ಪ್ರಮೋದ್, ನೀವು ಮಾಡಿ ಅಂತೇಳಿ. ಮತ್ತು ಅದು ಅಷ್ಟೇ ಆಗಿದ್ದು ಆ ಫೋಟೋಶೂಟ್ ಟೈಮಲ್ಲಿ. ಬಟ್ ಅವರು ನನ್ನ ಕಾಸ್ಟ್ಯೂಮ್ ಹಾಕೊಂಡು ಹಿಂಗೆ ಆಚೆ ಬಂದ ತಕ್ಷಣ ಅವ್ರ ಕಣ್ಣಲ್ಲಿ ಒಂದು ಇತ್ತಲ್ಲ, ಖುಷಿ ಇತ್ತಲ್ಲ, ವಾವ್ ನಾನು ಅಂದ್ಕೊಂಡಂಗೆ ಕಾಣಿಸ್ತಿದ್ದೀರಾ ಅಂತ. ಅದು ನನಗೆ ತುಂಬ ಅವತ್ತಿಗೆ ನನಗೆ ಸಾರ್ಥಕತೆ. ನಾನು ಅಂದರೆ ಭಗವಂತ ನಮ್ಗೆ ಏನೇನು ಕೊಟ್ಟಿದ್ದಾನೋ ಅದು ಎಲ್ಲದಕ್ಕೂ ಸೂಟ್ ಆಗ್ತಿದೆಯಲ್ಲ. ಈ ಲತನ್ ಪ್ರಪಂಚ ಮಾಡಿದಾಗ ಜನ ಇಷ್ಟಪಟ್ಟರು, ನಿಮ್ಗೆ ಅದು ಸೂಟ್ ಆಯಿತು ಅಂದರು. ಗೀತಾ ಬ್ಯಾಂಗಲ್ ಸ್ಟೋರು, ಪ್ರೀಮಿಯರ್ ಪದ್ಮಿನಿ ಎಲ್ಲವೂ ಸೂಟ್ ಆಯ್ತು ನಿಮಗೆ. ಇದು ಇದೇ ನಮ್ಗೆ ಗೊತ್ತಿಲ್ಲದಿರೋದು ಪಾತ್ರ, ಬೇರೆ ಯಾವುದು. ಅದು ನಮಗೆ ನೀವು ಹಂಗೆ ಕಾಣ್ತಿದ್ದೀರಾ ಅಂದಾಗ ಡೈರೆಕ್ಟ್ರು ತುಂಬ ಖುಷಿ ಕೊಡ್ತು ಒಬ್ಬ ಕಲಾವಿದನಿಗೆ. ಪೃಥ್ವಿರಾಜ್ ಅವರ ಬ್ರದರ್ ಪಾತ್ರ ಆಗಿರೋದ್ರಿಂದ ಆ ಒಂದು ಲುಕ್ಕು ಮತ್ತು ಗತ್ತು ಎರಡನ್ನೂ ಮೇಂಟೈನ್ ಮಾಡ್ಬೇಕತ್ತೆ. ಬಟ್ ಈ ಸಿನಿಮಾದಲ್ಲಿ ಬಾಚಿ ಪಾತ್ರ ನಿಜಕ್ಕೂ ಸವಾಲೊಡ್ಡಿದೆ ಆ ಪಾತ್ರಕ್ಕೆ. ಇಲ್ಲ, ಆ್ಯಕ್ಚುಲಿ ಪ್ರಶಾಂತ್ ಸರ್ ಹೇಳೋ ಪ್ರಕಾರ ಇದು ತುಂಬ ಚಿಕ್ಕದು, ನೆಕ್ಸ್ಟ್ ಪಾರ್ಟಲ್ಲಿ ನೀವು ಏನೇನು ಮಾಡ್ತೀರೋ ಅದು ತುಂಬ ಜಾಸ್ತಿ ಇರುತ್ತೆ, ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ವೆಯ್ಟ್ ಮಾಡ್ತೀನಿ, ಏನಿರ್ಬೋದು, ಏನೇನು ಬರ್ದಿರ್ಬೋದು ನನಗೋಸ್ಕರ, ಸೀನ್ ಹೆಂಗಿರ್ಬೋದು, ನಾನು ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ಡೈಲಾಗ್ಸ್ ಹೆಂಗಿರ್ಬೋದು, ಕಷ್ಟ ಆಗ್ಬೋದಾ ನನಗೆ, ಏನೇನೋ ಅಂದ್ಕೊಂಡಿದ್ದೀನಿ.
ಬಟ್ ಈ ಸಕ್ಸಸ್ನ ಎಂಜಾಯ್ ಮಾಡ್ತಿದ್ದೀನಿ ನಾನು ಆ್ಯಕ್ಚುಲಿ. ನೆಕ್ಸ್ಟ್ ಅದು ನೋಡೋಣ, ಅದು ಪ್ರಶಾಂತ್ ಸರ್ ಏನು ಸುಮ್ಮನೆ ಅಂತೂ ಬರೆಯಲ್ಲ, ಯಾಕೆಂದರೆ ಅವರೇ ಹೇಳಿರೋ ಪ್ರಕಾರ ಜಾಸ್ತಿ ಇದೆ ನಿಮ್ಮದು, ಸ್ಟ್ರಾಂಗ್ ಇದೆ ಅಂತ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಹೆಂಗಿರ್ಬೋದು ಅಂತ.